ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. 16 ದಿನಗಳಿಂದ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಅಂತ ಹೇಳಿ 15 ದಿನಗಳ ಹಿಂದೆ ಭಾನುವಾರ ಮಠ ಬಿಟ್ಟಿದ್ವಿ ಅಂತ ಕಾಣುತ್ತೆ. ಸೋಮವಾರದಿಂದ ಉದ್ಘಾಟನೆ ಆಯಿತು. ಅಲ್ಲಿ ಒಂದು ದಿವಸ ಮುಂಚೆನೆ ಮುಗಿಸಿದ್ವಿ, ಅಂದರೆ ನಿನ್ನೆನೆ ಮುಕ್ತಾಯ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಬಂದ್ವಿ. ನಾಳೆ ಕಾರ್ಯಕ್ರಮ. ಅಲ್ಲಿಂದ ಕೂಡ ಒಂದು 50 ಜನ ಈ ಕಾರ್ಯಕ್ರಮಕ್ಕೆ ನಾಳೆಯ 196ನೆಯ ಶಿವಾನುಭವ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಪ್ರವಚನ ಮಾಡಿ ಬಹಳ ವರ್ಷ ಆಗೋಗಿತ್ತು. ಅಂದರೆ ಸುಮಾರು 13 ವರ್ಷನೇ ಆಗಿತ್ತು ಅಂತ ಅನ್ಸುತ್ತೆ. 13ನೇ ಇಸ್ವಿಲಿ ಅಥವಾ 12ನೇ ಇಸ್ವಿಲಿ ಒಂದು ಪ್ರವಚನ ಮಾಡಿದ್ವಿ. ಅಲ್ಲಿ ಒಂದು ದಿವಸದ ಕಾರ್ಯಕ್ರಮಕ್ಕೆ ಹಿಂಗೆ ಹೋಗಿ ಬರ್ತಾ ಇದ್ವಿ. ಒಂದು ದಿವಸದ ಕಾರ್ಯಕ್ರಮಕ್ಕೆ ಹೋದರೆ ನಮಗೆ ಏನೂ ಗೊತ್ತಾಗಲ್ಲ. ಬೆಂಗಳೂರವ್ರ ಕಷ್ಟ, ಅವ್ರ ಸುಖ, ಅವ್ರ ಪ್ರಯತ್ನ, ಅವ್ರ ಭಕ್ತಿ, ಒಟ್ಟು ಯಾವುದೇ ಊರಾದರೂ ಅಷ್ಟೇ ಅರ್ಥ ಮಾಡ್ಕೋಬೇಕಾದ್ರೆ ಕಡಿಮೆ ಅಂದ್ರೆ ಒಂದು 15 ದಿವಸ ಬೇಕು. ಅಲ್ಲಿ ಉಳಿಬೇಕು ನಾವು, ಅಂದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಬೆಂಗಳೂರವ್ರದ್ದು ಅವರು ಈಗ ನಾವು ಪ್ರವಚನ ಮಾಡಿದ್ದು ಮೊದಲು ಒಂದು ಹಳ್ಳಿ, ಅಂದರೆ ಮೆಜೆಸ್ಟಿಕ್ಕಿಂದ ಸುಮಾರು ಒಂದು 35 ಕಿಲೋಮೀಟ್ರ್ ಆಗತ್ತೆ. 30-35 ಕಿಲೋಮೀಟ್ರ್ ಮೇಲಾಗತ್ತೆ. ಮೊದಲು, ಈಗಲೂ ಕೂಡ ಬೆಂಗಳೂರು BBMP ವ್ಯಾಪ್ತಿಗೆ ಸೇರಿಲ್ಲ, ಅಂದರೆ ಇನ್ನೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಇದೆ. ಆದರೆ ಅಲ್ಲಿ ಕೈಗಾರಿಕೀಕರಣ, ಕೈಗಾರಿಕೆಗಳ ಸ್ಥಾಪನೆ ಮಾಡೋದು 82ರಿಂದನೇ ಶುರುವಾಗಿದೆ ಅಂತೆ. ರೈತರ ಜಮೀನುಗಳನ್ನು ತಗೊಂಡು ಕೈಗಾರಿಕೆಗಳನ್ನು ಮಾಡಿದೆ. ಆದರೂ ಇನ್ನೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತುಂಬ ಅಲ್ಲ, ವ್ಯವಸಾಯದ ಜಮೀನು ಉಳ್ಕೊಂಡಿದೆ. ಆಮೇಲೆ ಅದು ಒಂಥರ ಅಂದರೆ ಬಾರ್ಡ್ರು, ಬೆಂಗಳೂರಿಗೆ ಬಾರ್ಡ್ರು. ಆನೆಕಲ್ಗೆ ಬರೀ 8 ಕಿಲೋಮೀಟ್ರ್ ದೂರ ಅಷ್ಟೇ. ಅಲ್ಲಿ ಇದ್ದಿದ್ದ ಅನುಭವ, ಅಲ್ಲಿ ಉತ್ತರ ಕರ್ನಾಟಕದವ್ರು ಇದ್ದಾರೆ ಬಹಳ ಜನ. ಆಮೇಲಿಂದ ಏನು ಇವರೆಲ್ಲ ಭಕ್ತಿಜೀವಿಗಳು, ನಮ್ಮ ಸಂಸ್ಕೃತಿ, ವಿಶೇಷವಾಗಿ ಪೂಜಾ ಸಂಸ್ಕೃತಿ ಏನಿದೆ, ಲಿಂಗ ಪೂಜೆ ಉಳಿಸ್ಕೊಂಡು ಬಂದಿದ್ದಾರೆ. ಮಠಗಳ ಬಗ್ಗೆ ಭಕ್ತಿ ಶ್ರದ್ಧೆ ಇನ್ನೂ ಉಳ್ಕೊಂಡಿದೆ. ಮಠಾಧೀಶರನ್ನು ಕರೆಸ್ತಾರೆ, ಎಲ್ಲದಕ್ಕೂ ಕಾರ್ಯಕ್ರಮಗಳು ಕರೆಸ್ತಾರೆ. ನಾವು ಈಗ ಪ್ರಾರಂಭ ಮಾಡಿದ್ದು ಅಂದರೆ ತುಂಬ ದಿವಸ ಪ್ರವಚನ ನಿಲ್ಲಿಸಿ ಮತ್ತೆ ನೋಡೋಣ ಅಂಥೇಳಿ ಅಲ್ಲೊಬ್ಬರು ಕಲ್ಯಾಣಮ್ನವರು ಅಂತೇಳಿ ಅವರು ಈ ಪ್ರವಚನವನ್ನು ಇಟ್ಕೊಂಡ್ರು. ಉಪವಾಸ ಮಾಡಿರೋರ ಪೈಕಿ 60, 70, 80% ಅಂತ ಇಟ್ಕೊಳ್ಳಿ, ಅಥವಾ 90%, 100ಕ್ಕೆ 90% ಎಲ್ಲ ಕಲ್ಯಾಣಮ್ನವ್ರ ಸಂಬಂಧಿಕರು, ರಕ್ತ ಸಂಬಂಧಿಕರು. ಅವರೇ ಉಪವಾಸ ಮಾಡಿದ್ದು, ಪ್ರವಚನಕ್ಕೆ ಬಂದಿದ್ದು. ಒಂದಲ್ಲ ಒಂದು ರೂಪದಲ್ಲಿ ಎಲ್ಲ ಸಂಬಂಧಿಕರನ್ನೇ. ಕೆಲವರು ಬೇರೆಯವರು ಮಾಡಿದ್ರು, ಅದು ತುಂಬ ಕಡಿಮೆ. ಆವಾಗ ನನಗನ್ಸಿದ್ದು, ನನ್ನ ಒಂದು ಅನುಭವ, ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ವಿ. ಒಂದು ಫ್ಯಾಕ್ಟ್ರಿ, ಯಾವುದೋ ಒಂದು ಫ್ಯಾಕ್ಟ್ರಿ, ಅದು ನೂಲು ಸುತ್ತೋದಂತ ಅಂತ ಹೇಳಿದ್ರು. ಆಮೇಲೆ 24 ತಾಸು ನಡೀತಿತ್ತು. 24 ತಾಸು ಇತ್ತು, ಅಂದರೆ ಶಿಫ್ಟ್ ವೈಸ್. ಗೊತ್ತು ನಿಮಗೆಲ್ಲ, ಮಷಿನ್ ಬಂದ್ ಮಾಡಲ್ಲ ಅದನ್ನ. ರಾತ್ರಿ ಹೊತ್ತು ಅದ್ರದ್ದು ಸಪ್ಲ ಕೇಳಿಸ್ತಿತ್ತು, ಆದರೆ ಹಿಂಸೆ ಆಗೋಷ್ಟಲ್ಲ. ಈ ನೀರು ಜೋರಾಗಿ ಹರಿದ್ರೆ ಏನು ಸಪ್ಲ ಕೇಳುತ್ತೋ ಹಾಗೆ ಮಷಿನರೀಸ್ ಸಪ್ಲ ಅಲ್ಲ ಅದು. ಅದು ಮಷಿನರಿ ಸಪ್ಲನೇ, ಆದರೆ ನಮಗೆ ದೂರದಲ್ಲಿ ಕೇಳಿಸ್ತಿದ್ದ ಹಾಗೆ. ಆದರೆ ಸತತವಾಗಿತ್ತು. ಒಂದು ಈ ಚಾರ್ಧಾಮ್ ಯಾತ್ರೆ ನೀವು ಯಾರಾದರೂ ಹೋಗಿದ್ರೆ, ಅಲ್ಲಿ ದೊಡ್ಡ ಪರ್ವತ ಪ್ರದೇಶದಲ್ಲಿ ನದಿ ಹರಿಯುತ್ತೆ, ಜೋರು ಸಪ್ಲ ಕೇಳ್ತಿರುತ್ತೆ ಅದು ಹರಿಯೋದು. ಹಾಗೆ ಇದು ಕೇಳಿಸ್ತಾ ಇತ್ತು. ಆದರೂ ಗಟ್ಟಿ ಮನಸ್ಸು ಮಾಡ್ಕೊಂಡೇ ಹೋಗಿದ್ದೆ ನಾನು. ಒಂದು ವೇಳೆ ಏನೇ ತೊಡಕುಗಳು ಬರಲಿ,
ಒಟ್ಟು ಅಲ್ಲಿ 14 ದಿವಸದ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ನಾವು ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. 15 ದಿವಸದ ಕಾರ್ಯಕ್ರಮ 14 ದಿವಸ ಆಯಿತು. ನಾನು ನಿನ್ನೆನೆ ಮುಕ್ತಾಯ ಮಾಡಿದ್ವಿ. ಅದರಲ್ಲಿ ಒಂದು ದಿವಸ ಮದುವೆ ಕಾರ್ಯಕ್ರಮ ಇತ್ತು. ಹಾಗಾಗಿ ಅಲ್ಲಿ ಅವತ್ತು ಕಾರ್ಯಕ್ರಮ ನಡೀಲಿಲ್ಲ. ಹಂಗಾಗಿ ಬೇಗನೆ ಅಂದರೆ 12 ದಿವಸ ಅವರಿಗೆ ಸಿಕ್ಕಂಗಾಯಿತು, ಅಥವಾ 13 ದಿವಸ ಸಿಕ್ಕಂಗಾಯ್ತು. ಮುಕ್ತಾಯ ಸಮಾರಂಭವನ್ನು ಸೇರಿದ್ರೆ 13 ದಿವಸ ಸಿಕ್ಕಂಗಾಯಿತು ಅಂತ ಅನಿಸುತ್ತೆ. ಸರಿ, ನನ್ನ ಅನುಭವ ಏನು ಅಂದಾಗ ಬಸವಣ್ಣವರ ವಚನ ಒಂದು ನೆನಪು ಬಂತು. ಅದನ್ನು ಹೇಳೋಕ್ಕೆ ಅಂತಲೇ ಬಂತು. ಇವತ್ತು ನಾನು ನಿಜವಾಗಿ ಕಾರ್ಯಕ್ರಮಕ್ಕೆ ಬರ್ತಿರ್ಲಿಲ್ಲ. ನಾನು ಸ್ವಲ್ಪ ಪತ್ತೆ ಮಾಡ್ತಾ ಇದ್ದೆ, ಜೊತೆಗೆ ಬರೋದು ಬೇಡ ಅಂತ ಅಂದ್ಕೊಂಡೆ. ಒಂದು ವಚನ ನಿಮಗೆಲ್ಲ ಹೇಳಬೇಕು ಅಂತ ಅನ್ನಿಸ್ತು. ಅದನ್ನು ಯಾವಾಗಲೂ ಹೇಳಿರಲಿಲ್ಲ ನಾನು. ಅದನ್ನು ಹೇಳಬೇಕು ಅಂತಲೇ ಬಂದೆ ಇವತ್ತು. ತನುವ ನೋಯಿಸಿ ಮನವ ಬಳಲಿಸಿ ನಿಮ್ಮ ಪಾದವ ಹಿಡಿದವರೊಳರೆ ಕೂಡಲ ಸಂಗಮ ದೇವ ಭಕ್ತರ ನೋವೇ ಅದು ಲಿಂಗದ ನೋವು ಅಂತ ಒಂದು ಸಣ್ಣ ವಚನ, ಭಾಳ ಸಣ್ಣ ವಚನ. ಅಂದರೆ ಒಬ್ಬ ಭಕ್ತಿ ಮಾರ್ಗಕ್ಕೆ ಬರಬೇಕಾದ್ರೆ ತನುವ ನೋಯಿಸಿ ಮನವ ಬಳಲಿಸಿ ನಿಮ್ಮ ಪಾದವನ್ನು ಹಿಡಿದವರೊಳರೆ. ಒಳರೆ ಅಂದರೆ ಅದೇನು ಕಡಿಮೆನಾ ಅಥವಾ ಅದೇನು ಸುಮ್ಮನೆನಾ ಅನ್ನೋ ಅರ್ಥ ನಾವು ಬಳಸ್ತೀವಲ್ಲ, ಅವರು ಅಂದರೆ ಭಕ್ತರು ಕೂಡಲೇ ಸಾಮಾನ್ಯ ಉದಾಸೀನ ಮಾಡೋದೇ ಜಾಸ್ತಿ. ಅವರೇನು ದುಡಿಲಾರ್ದವರು ಅಥವಾ ಎಲ್ಲಿ ಲೌಕಿಕದಲ್ಲಿ ಸಲ್ಲಲಾರದೆ ಭಕ್ತಿ ಮಾರ್ಗಕ್ಕೆ ಬಂದಿರ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ ಕೆಲವರು. ಬಸವಣ್ಣವ್ರು ಅಂತಾರೆ, ಇಲ್ಲ ಹಂಗೆ ತಿಳ್ಕೊಬೇಡಿ. ಅವರು ಒಳಗಡೆ ಅನುಭವಿಸ್ತಕ್ಕಂಥ ನೋವು ಅದು ಎಷ್ಟು ಅನ್ನೋದು ಅದು ಪರಮಾತ್ಮನಿಗೆ ಗೊತ್ತು. ಅಂದರೆ ಬೆಂಗಳೂರವರ ಕಠಿಣ ಪರಿಶ್ರಮ, ಅವರ ಬದುಕು ರೂಪಿಸ್ಕೊಂಡಿರೋದು ಅಷ್ಟರ ನಡುವೆನೂ ಕೂಡ ಭಾವನೆಗಳು ಬತ್ತಲಾರದ ಹಾಗೆ, ಸಂಬಂಧಗಳು ಬತ್ತಲಾರದ ಹಾಗೆ, ಸಂಬಂಧಗಳು ಮುರಿಲಾರದ ಹಾಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದಾನೆ. ಲಿಂಗಾಯತ ಸಂಸ್ಕೃತಿ ಅಂತ ಹೇಳಿ, ಅಥವಾ ಭಾರತೀಯ ಸಂಸ್ಕೃತಿ, ದೈವಿ ಸಂಸ್ಕೃತಿ ಅಂತ ಹೇಳಿ ಎಲ್ಲದನ್ನು ಕೂಡ ಉಳಿಸ್ಕೊಂಡಿದ್ದಾರೆ. ಹಣ ಅಂದರೆ ಎಲ್ಲದನ್ನು ಮಾರಾಟ ಮಾಡಿ ಎಲ್ಲೋ ಹೋಗಿ ಮೋಜು ಮಸ್ತಿ ಮಾಡಿ ಹಾಳಾಗಿರೋರು ನಾವು ನೋಡ್ತೀವಿ. ಹಳ್ಳಿಗಳಲ್ಲೂ ಕೂಡ ಅಂದರೆ ಈ ನದಿ ಮುಳುಗಡೆ ಆಗ್ತಿರ್ತಾವ, ಅಂದರೆ ನದಿಗೋಸ್ಕರ ಅಣೆಕಟ್ಟು ಕಟ್ಟುವಾಗ, ಈ ಉದಾಹರಣೆ ಬಾಗಲಕೋಟೆ ಮುಳುಗಡೆ ಆಗ್ತಾ ಇತ್ತು. ಆವಾಗ ಕೆಲವು ಹಳ್ಳಿ ರೈತರು ಜಮೀನು ಹೋಯ್ತು, ಸರ್ಕಾರ ಅವರು ಇದು ದುಡ್ಡು ಕೊಟ್ಟರು, ಅದಕ್ಕೆ ಪರಿಹಾರ ಕೊಟ್ಟರು. ಆ ಪರಿಹಾರದ ಹಣದಲ್ಲಿ ತಮ್ಮ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳಾರ್ದೇನೆ ಹಾಳಾಗೋಗ್ಬಿಟ್ರು. ಆದರೆ ಹಾರುಗದ್ದೆ ಮತ್ತು ಅಲ್ಲಿ ಮಾದಪಟ್ಟಣ ಅಂತ ಬರ್ತದೆ, ಎರಡು ಬಹಳ ಹತ್ತಿರದವರು, ಜಿಗಣಿ, 3 ಹಳ್ಳಿಗಳು ಅಲ್ಲಿ. ಅಂದರೆ ಜಿಗಣಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತಲೇ ಕರೆದ್ಬಿಟ್ರು ಅದನ್ನ. ಅಂಥದ್ರಲ್ಲೂ ಕೂಡ ಆ ಕೈಗಾರಿಕೆಗಳ ಸುತ್ತಮುತ್ತ ಇದ್ದು, ಅಪಾರ್ಟ್ಮೆಂಟ್ಗಳ ಸುತ್ತಮುತ್ತ ಇದ್ದು, ಅವರು ತಮ್ಮ ಧರ್ಮವನ್ನು ಬಿಡಲಾರದೆ ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅದು ಬಹಳ ದೊಡ್ಡದು. ಹಳ್ಳಿಲಿ ಇದ್ಬಿಟ್ಟು ನಾವು ಇಲ್ಲೇ ಗುಡ್ಡದ ಮೇಲೆ ಇದ್ದು ನಾವು ಮಾಡೋದು ಬಹಳ ದೊಡ್ಡದಲ್ಲ. ಅಷ್ಟು ಕಷ್ಟಗಳನ್ನು ಹೊಂದ್ಕೊಂಡು ಜೊತೆಗೆ ದುಡಿತಾರೆ, ಭಾಳ ಕಷ್ಟಪಟ್ಟು ದುಡಿತಾರೆ. ನಾವೊಂದು ಪಾರ್ಕಿಗೆ ವಾಕಿಂಗ್ ಹೋಗ್ತಾ ಇದ್ವಿ. ಅಲ್ಲಿ ಸರಿಯಾಗಿ 4:15 ಗಂಟೆಗೆ ಕುಕ್ಕರ್ ಸಿಟಿ ಹೊಡಿತಿತ್ತು. ಸರಿಯಾಗಿ 4:15 ಗಂಟೆಗೆ. ಅಂದರೆ ಅಷ್ಟು ಬೇಗ ಅಡುಗೆ ಮಾಡಿಕೊಂಡು ಅವ್ರ ಡ್ಯೂಟಿಗೆ ಹೋಗಬೇಕು ಅಥವಾ ಏನೋ ಅವ್ರ ಮನೆ ಯಾವುದು ಅದೇನು ವಿಚಾರಿಸೋಕ್ಕೆ ಹೋಗಲಿಲ್ಲ ನಾವು, ಯಾಕಂದರೆ ಅದರ ಅಗತ್ಯ ಇರಲಿಲ್ಲ. ಆದರೆ ನಾನು ಗಮನಿಸಿದೆ, ಪ್ರತಿನಿತ್ಯ ಆ ವೇಳೆಗೆ ಕರೆಕ್ಟಾಗಿ ಕುಕ್ಕರ್ ಸಿಟಿ ಆಗ್ತಾಯಿತ್ತು. ನಮ್ಮ ವಾಕಿಂಗ್ 4:45 ಮುಗಿಸಿ ಬರ್ತಿದ್ವಿ. ಅಂದರೆ ಅವರ ಪ್ರಯತ್ನ. ಬೆಂಗಳೂರು ಸುಮ್ಮನೆ ಕಟ್ಟಿಲ್ಲ. ನಾವು ಸುಮ್ಮನೆ ಬೆಂಗಳೂರು ಮೇಲೆ ಆರೋಪ ಕೊಟ್ಬಿಡ್ತೀವಿ, ಅಥವಾ ಬೆಂಗಳೂರು ಒಂದು ನರಕ ಆಗಿದೆ, ಮುಂಬೈಯಿಂದ ನರಕ ಆಗಿದೆ. ಇಲ್ಲ, ಆ ಸ್ಥಿತಿಗೆ ಇರಬೇಕಾದ್ರೆ ಬರೀ ಹಣದ ಆಸೆ ಒಂದೇ ಕಾರಣ ಅಲ್ಲ. ಹಣದ ಆಸೆ ಒಂದೇ ಕಾರಣ ಆಗಿದ್ದರೆ ಇಷ್ಟೊತ್ತಿಗೆ ಅವು ಲಯ ಆಗಿ ಹೋಗ್ಬಿಡ್ಬೇಕಾಗಿತ್ತು. ಆಗೋದಿಲ್ಲ. ಅಲ್ಲಿ ಹಣದಾಸೆ ಇರ್ಬೋದು, ಬಹಳ ಜನರಿಗೂ ಇರ್ಬೋದು, ಆದರೆ ಅದರ ನಡುವೆಯೂ ಕೂಡ ಜೀವನ ಮಾಡಬೇಕು, ನಮ್ಮ ಧರ್ಮವನ್ನು ಉಳಿಸ್ಕೋಬೇಕು,
ನಮ್ಮ ಸಂಸ್ಕೃತಿ ಉಳಿಸ್ಕೋಬೇಕು ಅನ್ನುವ ಬಯಕೆ ಇದೆ. ಗುರುಗಳ ಬಗ್ಗೆ ಅತ್ಯಂತ ಭಕ್ತಿ, ಗೌರವ, ಪ್ರೀತಿ ಇಟ್ಕೊಂಡಿದ್ದಾರೆ ಅವರು. ಅದು ಬಾಡಿಲ್ಲ, ಆ ಭಾವನೆಗಳ ಬತ್ತಿ ಹೋಗಿಲ್ಲ. ಅದಕ್ಕೆ ಈ ವಚನ ನೆನಪಾಯ್ತು. ತನುವ ನೋಯಿಸಿ ಮನವ ಬಳಲಿಸಿ ನಿಮ್ಮ ಪಾದವ ಹಿಡಿದವರೊಳರೆ ಕೂಡಲ ಸಂಗಮ ದೇವ ಭಕ್ತರ ನೋವೆ ಅದು ಲಿಂಗದ ನೋವು. ಅಂದರೆ ಏನು ತನುವನ್ನು ಬಳಲಿಸ್ತಾರೆ, ನೋಯಿಸ್ತಾರೆ, ದುಡಿಯೋದ್ರ ರೂಪದಲ್ಲಿರ್ಬೋದು, ಕಾಯಿಲೆ ರೂಪದಲ್ಲಿರ್ಬೋದು. ಎಷ್ಟು ಜನ 60 ಜನ ಉಪವಾಸ ಮಾಡಿದ್ದಾರೆ, ಹೆಚ್ಚು ಕಡಿಮೆ 60-65 ಜನ ಹೊರಗಡೆಯಿಂದ ಬಂದವರೆಲ್ಲ ದೂರದಿಂದ ಬಂದು ಮಾಡಿದ್ರು. ಅದರಲ್ಲಿ 12 ದಿವಸ ಮಾಡಿದವರು ಪೂರ್ಣ ಮಂಗಳವಾರದಿಂದ ಪ್ರಾರಂಭ ಮಾಡಿಕೊಂಡು ನಿನ್ನೆವರೆಗೂ ಇನ್ನೂ ಕೆಲವರು ಉಪವಾಸದಲ್ಲಿದ್ದಾರೆ. ಒಂದಿಬ್ಬರು ಇನ್ಸುಲಿನ್ ಬಿಟ್ಟರು ತಾಯಂದರು. ಆಮೇಲೆ ತೂಕ ಜಾಸ್ತಿ ಇದ್ದಂಥವ್ರು ಒಂದು 3-4 ಜನ ಸೆಂಚುರಿ ಮಿಸ್ ಮಾಡಿಕೊಂಡು, ಅಂದರೆ 100 ಮೇಲೆ ಹೊರಟೋಗ್ಬಿಟ್ಟಿದ್ರು, 100 ಕೆಳಗೆ ಬಂದರು, 7 kg 8 kg ಹಿಂಗೆಲ್ಲ ಇಳಿಸ್ಕೊಂಡ್ರು. ಅಂದರೆ ಅವರು ಮಾಡಬೇಕಾದ್ರೆ ಎಷ್ಟು ಕಠಿಣ ಪರಿಶ್ರಮ ಮತ್ತು ನೋವು ಎಷ್ಟು, ಕಾಯಿಲೆ ಎಷ್ಟು ಅನುಭವಿಸಿರ್ಬೋದು, ಭಾರ ಎಷ್ಟು ಅನುಭವಿಸಿರ್ಬೋದು. ಅದು ಕೂಡ ಪರಮಾತ್ಮನ ನೋವೇ. ಅದಕ್ಕೆ ಅಂದ್ಕೊಂಡ್ವಿ 15 ದಿನ ನಾವು ಹೊರಗಡೆ ಪ್ರವಚನ ಮಾಡಲೇಬೇಕು. ಕೊನೆ ಪಕ್ಷ ನಾವಾಗೆ ಹುಡ್ಕೊಂಡು ಹೋಗ್ತಿದ್ರು. ಅವರಿಗೆ ಇದ್ರ ಮಹತ್ವ ಗೊತ್ತಾಗಂಗೆ ಮಾಡಿ ಅವರು ಸಂಕಲ್ಪ ಮಾಡಿದ್ದಾರೆ, ವರ್ಷಕ್ಕೊಂದು ಸಾರಿ ನಾವು ಗುರುಗಳನ್ನು ಬೇರೆ ಬೇರೆ ಅಕ್ಕಪಕ್ಕ ಹಳ್ಳಿಗಳಿಗೆ ಮತ್ತು ಪ್ರದೇಶಗಳಿಗೆ ಕರೆಸ್ಬೇಕು, ಅವ್ರಿಗೂ ಇದ್ರ ಲಾಭ ಸಿಗಬೇಕು ಅಂತ ತಿಳ್ಕೊಂಡು, ಜೊತೆಗೆ ಇಲ್ಲಿಗೂ ಅನೇಕ ಜನ ಬರ್ತಾರೆ. ಈಗ 50 ಜನ ಇಲ್ಲಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬಸ್ಸು ಮಾಡಿದ್ದಾರೆ, ಒಂದು ಸ್ಲೀಪರ್ ಕೋಚ್ ಬಸ್ 34 ಜನರದ್ದು. ಆಮೇಲೆ ಕಾರಲ್ಲಿ 2 ಕುಟುಂಬದವರು ಕಾರಲ್ಲಿ ಬಂದಿದ್ದಾರೆ. ನಟರಾಜ್ ಅವರು ಅಂತೇಳಿ ಅಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅವ್ರ ಮಾವನವ್ರು ಈಗಾಗಲೇ ಬಂದಿದ್ದಾರೆ, ನಂಜಪ್ಪನವ್ರು ಅಂತ. ಅವರು ವಚನ ಹೇಳಿದ್ರು ಕಾಣುತ್ತೆ. ಹೇಳಿದ್ರ? ಹೇಳಲಿಲ್ಲ ಅಲ್ಲ, ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರಾ? ಬಂದಿಲ್ಲ. ಅವರು ಸತಿಪತಿಗಳು ಬಂದಿದ್ದಾರಲ್ಲ, ಬಂದಿದ್ದೀರಾ? ಅವರು ಬಹಳ ಭಕ್ತಿಜೀವಿ. ಅವ್ರು ಹೇಳ್ತಾ ಇದ್ರು 82 ವರ್ಷ. ಈಗ 81ನೇ ಜನ್ಮದಿನ ಮಾಡೋದಕ್ಕೆ 81 ಜನ ಸ್ವಾಮೀಜಿಗಳನ್ನ ಕರೆಸಿದ್ದಾರೆ. 81 ಜನ ಸ್ವಾಮೀಜಿಗಳನ್ನ ಕರೆಸಿ ಕಾರ್ಯಕ್ರಮ ಮಾಡಿದ್ದಾರೆ. ಜೊತೆಗೆ ಇವತ್ತಿಗೂ ಕೂಡ ಅವರು ಪ್ರಸಾದ ತತ್ವನ ಎಷ್ಟು ಚೆನ್ನಾಗಿ ಪಾಲಿಸ್ಕೊಂಡು ಬರ್ತಿದ್ದಾರೆ ಅಂದರೆ, ತಮ್ಮ ಸ್ವಂತ ಮಕ್ಕಳ ಮದುವೆಲ್ಲೂ ಊಟ ಮಾಡಿಲ್ಲ, ಕಲ್ಯಾಣ ಮಂಟಪದಲ್ಲಿ ಮನೆಗೆ ಬಂದೆ ಪ್ರಸಾದ ತತ್ವದ ರೂಪದಲ್ಲೇ ಪ್ರಸಾದ ಮಾಡಿದ್ದಾರೆ. ಹೋಟ್ಲಿಗೆ ಹೋಗಿಲ್ಲ ಅವರು. ಜೊತೆಗೆ ಬಂಧುಗಳ ಮನೆಗೆ ಅಥವಾ ನಮ್ಮನೆಗೆ, ಇಲ್ಲ ಮಠಗಳಿದ್ರೆ ನಾನು ಪ್ರಸಾದ ಮಾಡ್ತೀನಿ ಅಲ್ಲಿ ಅಂತ ಹೇಳ್ತಾರೆ. ಆ ಒಂದು ನಿಷ್ಠೆಯನ್ನ ಪಾಲಿಸ್ಕೊಂಡು ಬಂದಿದ್ದಾರೆ. ಸುಮ್ಮನೆ ಆಯುಷ್ಯ ಕೊಡಲ್ಲ ದೇವರು, ಆರೋಗ್ಯ ಚೆನ್ನಾಗಿದೆ ಅವ್ರಿಗೆ. ಅದಕ್ಕೆ ಅವರು ಅಂಥವರೆಲ್ಲ ಬಂದಿದ್ದಾರೆ. ನಾಳೆ ಕಾರ್ಯಕ್ರಮದಲ್ಲಿ ಅವರೆಲ್ಲ ಇರ್ತಾರೆ. ಅದಕ್ಕೆ ನಾವು ಯಾವುದೇ ರೂಪದ ಸೇವೆ ಮಾಡಿದರೂ ಕೂಡ, ಯಾರ ನೋವನ್ನು ನಾವು ಕಡಿಮೆ ಮಾಡಿದರೂ ಅದು ಪರಮಾತ್ಮನಿಗೆ ಮುಟ್ಟುತ್ತೆ. ಪರಮಾತ್ಮ ಆಶೀರ್ವಾದ ನಮಗೆ ಸಿಗುತ್ತೆ. ಯಾರಿಗೆ ದುಃಖ ಮಾಡಿದರು, ಯಾರಿಗೆ ಅನ್ಯಾಯ ಮಾಡಿದರು, ಅದು ಕೂಡ ಪರಮಾತ್ಮನಿಗೆ ಮುಟ್ಟುತ್ತೆ. ಅದರ ಫಲವನ್ನು ನಾವು ಅನುಭವಿಸ್ಲೇಬೇಕಾಗುತ್ತೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಅದು ಲಿಂಗದ ನೋವು, ಭಕ್ತರ ನೋವೇ ಅದು ಲಿಂಗದ ನೋವು. ಇನ್ನೊಂದು ವಚನ ನೆನಪಾಯಿತು, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ, ಅವರ ಸುಖವೆನ್ನ ಸುಖ ಅವರ ದುಃಖವೆನ್ನ ದುಃಖ, ಕೂಡಲ ಸಂಗಮ ದೇವ ನಿಮ್ಮ ಶರಣರು ನೊಂದರೆ ನಾನು ಬೆಂದೆನಯ್ಯ. ಬಸವಣ್ಣವರು ಎಂಥ ಅದ್ಭುತ ಭಾವನೆ ಇಟ್ಕೊಂಡಿದ್ರು. ಪ್ರಧಾನಮಂತ್ರಿ, ಅವತಾರ ಪುರುಷ, ಶರಣರ ನೋವು, ಭಕ್ತರ ನೋವಿನಲ್ಲೇ ತಮ್ಮ ನೋವನ್ನು, ಅವರ ನೋವೇ ತಮ್ಮ ನೋವು ಅಂತ ಭಾವಿಸ್ಕೊಂಡ್ರು, ಅವರ ಸುಖವೇ ತಮ್ಮ ಸುಖ ಅಂತ ಭಾವಿಸ್ಕೊಂಡ್ರು. ಅಂಥ ತ್ಯಾಗ ಜೀವನ ಮಾತ್ರ ಅಂಥ ಭವ್ಯವಾದ ಕೈಲಾಸ ಸ್ವರೂಪವಾದ ಕಲ್ಯಾಣ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.